ಇವತ್ತು ಅಧಿಕೃತವಾಗಿ ಕಣಕ್ಕಿಳಿಯಲಿರುವಂತಹ ಡಿಕೆ ಸುರೇಶ್ ಇವತ್ತು ತಮ್ಮ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಉಮೇದುವಾರಿಕೆ ಸಲ್ಲಿಕೆಗೂ ಮುನ್ನ ಕನಕಪುರದ ಕೆಂಕೇರಮ್ಮ ದೇಗುಲಕ್ಕೆ ಡಿಕೆ ಬ್ರದರ್ಸ್ ಭೇಟಿ ಕೊಟ್ಟಿದ್ರು. ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆಗೂ ಮುನ್ನ ದೇವಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಕನಕಪುರದ ಕೆಂಕೇರಮ್ಮ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ ಡಿಕೆ ಬ್ರದರ್ಸ್. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪತ್ನಿ ಮತ್ತು ಪುತ್ರಿ ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಇವತ್ತು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇರುವಂತಹ ಡಿಕೆ ಸುರೇಶ್ ಅಧಿಕೃತವಾಗಿ ಈಗ ಬೆಂಗಳೂರು ಗ್ರಾಮಾಂತರ ಅಖಾಡದಿಂದ ಮತ್ತೊಮ್ಮೆ ಸಂಸದನಾಗಿ ಆಯ್ಕೆ ಬಯಸಿ ತಮ್ಮ ಒಂದು ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿರುವಂತಹ ಡಿಕೆ ಸುರೇಶ್ ಕನ್ನಡದ ಬಾವುಟವನ್ನು ಹೆಗಲಿಗೆ ಹಾಕೊಂಡು ಇವತ್ತು ಬಂದು ಗಣಪತಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದಾದ ನಂತರ ಈಗ ಕೆಂಕೇರಮ್ಮ ದೇಗುಲಕ್ಕೆ ಬಂದಿರುವಂತಹ ಡಿಕೆ ಬ್ರದರ್ಸ್ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್. ಸೊ ಡಿಕೆ ಶಿವಕುಮಾರ್ ಅವರ ಪತ್ನಿ ಮತ್ತು ಅವರ ಪುತ್ರಿ ಕೂಡ ಇದೇ ಸಂದರ್ಭದಲ್ಲಿ ಜೊತೆಯಲ್ಲಿದ್ದರು. ಸೊ ಡಿಕೆ ಸುರೇಶ್ ಅವರು ಅಧಿಕೃತವಾಗಿ ಈಗ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಈಗ ಅಖಾಡ ರಂಗೇರ್ತಾ ಇದೆ. ಒಂದು ಕಡೆ ಡಿಕೆ ಸುರೇಶ್ ಇದ್ದಾರೆ, ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿ ಜೆಡಿಎಸ್ ದೋಸ್ತಿಯ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು. ಸೊ ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿಕೆ ಸುರೇಶ್ ಅವರ ನಡುವಿನ ಒಂದು ಕಾಳಗ ಸಾಕಷ್ಟು ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸೊ ಈಗ ಕೆಂಕೇರಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಕೂಡ ಡಿಕೆ ಸುರೇಶ್ ಸಲ್ಲಿಸಿದ್ದಾರೆ. ಇನ್ನೇನು 12 ಗಂಟೆಯಷ್ಟರಲ್ಲಿ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. सब तिंदे बनी सर ನಮ್ಮ ಕ್ಯಾಮ್ರಾ ತೆಗೆದಿದ್ದೆ. ನಾನು ನಿಮ್ಮ ಕ್ಯಾಮ್ರಾ ತೆಗೆಲ್ಲ ಬ್ರೋ. ಒಂದು ಸಡಿ ರೆಡಿ ಮಾಡ್ಕೊಂತಿದ್ದೆ. ಸ್ವಲ್ಪ ಗಣ ಎದುರುಗಡೆ ನೀವು ಆ ಕಡೆ ಹೋಗಿ. ದೂರ ಬಾ, ಹಿಂದೆ ಬರ, ಹಿಂದೆ ಬರ. जिसको पूजे रखो ಹಿಂದೆ ಬನ್ನಿ ಅಣ್ಣ. ನೀವು ಹಿಂದೆ ಹೋದ್ರೆ ಇಲ್ಲೇ ಬರ್ತೀರಿ. ಏನು ಸೊ ನಾಮಪತ್ರ ಸಲ್ಲಿಕೆಗೆ ಕನ್ನಡ ಶಾಲು ಧರಿಸಿಕೊಂಡು ಡಿಕೆ ಸುರೇಶ್ ಬಂದಿದ್ದಾರೆ. ಡಿಕೆ ಸುರೇಶ್ ಪ್ರಚಾರದಲ್ಲಿ ಕೇಂದ್ರ ಸರ್ಕಾರವೇ ಪ್ರಮುಖವಾದಂತಹ ಟಾರ್ಗೆಟ್. ಈಗ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ಒಂದು ಹೋರಾಟ ಏನಿದೆಯಲ್ಲ ಅದನ್ನ ತೀವ್ರಗೊಳಿಸುವಂತಹ ಒಂದು ಪ್ಲಾನ್ ಇದೆ. ನಾಮಪತ್ರ ಸಲ್ಲಿಕೆ ವೇಳೆ ಕರ್ನಾಟಕದ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಮಾತಾಡುವಂಥದ್ದು, ವಾಗ್ದಾಳಿ ನಡೆಸುವಂಥದ್ದು, ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರ ಅನ್ನುವಂಥ ಒಂದು ಸಮರವನ್ನ ಈಗ ಡಿಕೆ ಸುರೇಶ್ ಸಾರಿದ್ದಾರೆ. ಮೈತ್ರಿ ಅಭ್ಯರ್ಥಿ ಮಂಜುನಾಥ್ನ ಟೀಕಿಸದೆ ಬೇರೆಯದ್ದೇ ತಂತ್ರಕ್ಕೆ ಈಗ ಮೊರೆ ಹೋಗ್ತಾ ಇದ್ದಾರೆ. ಬಹುಶಃ ಇದು ಈ ಬಾರಿಯ ಕಾಂಗ್ರೆಸ್ನ ಒಂದು ಸ್ಟ್ರಾಟಜಿ. ಎಲ್ಲೆಲ್ಲಿ ಈಗ ಉತ್ತಮರು, ಒಳ್ಳೆಯ ಅಭ್ಯರ್ಥಿ ಅಥವಾ ಒಳ್ಳೆ ಹೆಸರು ಮಾಡಿರುವಂಥವ್ರು ಅನ್ನುವಂಥವ್ರು ಇರ್ತಾರೋ ಅವ್ರ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸೋದು ಬೇಡ ಅಂತೇಳಿ ಈಗ ಡಾಕ್ಟರ್ ಮಂಜುನಾಥ್ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅವರೊಬ್ಬ ಒಳ್ಳೆ ಡಾಕ್ಟರು, ಸೊ ಒಳ್ಳೆ ಹೆಸರು ಮಾಡಿರುವಂಥವ್ರು, ಸಾಕಷ್ಟು ಜನ ಅವ್ರನ್ನ ಇಷ್ಟಪಡ್ತಾರೆ, ಸಾಕಷ್ಟು ಜನ ಅವ್ರನ್ನ ಪ್ರೀತಿಸ್ತಾರೆ. ಸೊ ಹಾಗಾಗಿ ಅಂಥವ್ರ ವಿರುದ್ಧ ನಾವೇನೋ ಟೀಕೆಗಳನ್ನ ಮಾಡೋದಕ್ಕೆ ಹೋಗಿ ಅದು ನೆಗೆಟಿವ್ ಆಗಬಾರ್ದು. ಜನರ ಮನಸ್ಸಿನಲ್ಲಿ ಒಂದು ರೀತಿ ಒಳ್ಳೆ ಭಾವನೆ ಇರುತ್ತೆ. ಆ ಅಭ್ಯರ್ಥಿಯ ವಿರುದ್ಧ ಅವ್ರ ಎದುರಾಳಿ ಅಭ್ಯರ್ಥಿ ಆಗಿದ್ರು ಕೂಡ ಅವ್ರ ವಿರುದ್ಧ ಟೀಕೆಗಳನ್ನ ಮಾಡೋ ಮೂಲಕ ನಮಗೆ ಅದು ನೆಗೆಟಿವ್ ಆಗೋದು ಬೇಡ ಅನ್ನುವಂಥ ಒಂದು ತಂತ್ರವನ್ನ ಈ ಬಾರಿ ಕಾಂಗ್ರೆಸ್ ಅನುಸರಿಸ್ತಾ ಇದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿನೇ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ನೇರ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಆಗಿದ್ರೂ ಕೂಡ ಡಿಕೆ ಸುರೇಶ್ ಅವರು ನೇರವಾಗಿ ಮಂಜುನಾಥ್ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸದೆ ಬಿಜೆಪಿಯ ವಿರುದ್ಧ ಹಾಗೆ ಮೋದಿ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ವಾಗ್ದಾಳಿಯನ್ನ ನಡೆಸೋದಕ್ಕೆ ಈಗ ಆ ಸ್ಟ್ರಾಟಜಿನ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ ಸಿಕ್ಕಿಲ್ಲ. ಥ್ಯಾಂಕ್ ಯು.
ನೀವು ಹಿಂದೆ ಹೋದ್ರೆ ಇಲ್ಲೇ ಬರ್ತೀರಿ ಏನು ಸರ್ ಹಿಂಗೆ ಬೈಟ್ ಹಿಂದೆ ನಡೀರಿ जिसको मुझे रखो ಸೊ ಡಿ ಕೆ ಸುರೇಶ್ ಇವತ್ತು ತಮ್ಮ ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ. ಕೆಂಕೆರೆಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿರುವಂಥದ್ದು ಗಮನಿಸಬಹುದು. ತಮ್ಮ ನಾಮಪತ್ರ ಸಲ್ಲಿಕೆಗೆ ಬೇಕಾಗುವಂಥ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಆ ಎಲ್ಲ ಪತ್ರಗಳನ್ನು ದೇವಿಯ ಮುಂದೆ ಇಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಮತ್ತು ಅವರ ಪುತ್ರಿ ಕೂಡ ಡಿ ಕೆ ಸುರೇಶ್ ಅವರಿಗೆ ಸಾಥ್ ನೀಡಿದ್ದಾರೆ. ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಪ್ರಸನ್ನ ಅವರಿಂದ. ಪ್ರಸನ್ನ, ಈಗ ಡಿ ಕೆ ಸುರೇಶ್ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ, ಅಧಿಕೃತವಾಗಿ ಈಗ ಕಣಕ್ಕೆ ಇಳಿತಾರೆ. ಸೊ ಬಟ್ ಈ ಬಾರಿಯ ಒಂದು ಸ್ಟ್ರಾಟಜಿ ಏನಿದೆ? ಈಗ ನೇರ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಇದ್ರು ಕೂಡ ಅವರನ್ನ ಟೀಕೆ ಮಾಡದಲೇ ಅವ್ರ ವಿರುದ್ಧ ವಾಗ್ದಾಳಿಯನ್ನ ನಡೆಸದೆ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯುವಂಥದ್ದು. ಸೊ ಹಾಗೆ ಏನೇನು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿದ್ದಾರೆ ಈ ಬಾರಿ ಡಿ ಕೆ ಸುರೇಶ್ ಹಾಗಾದ್ರೆ ಕಣದಲ್ಲಿ ಗೆಲ್ಲೋದಕ್ಕೆ? ರೆಹಮಾನ್, ಇವತ್ತು ಅಧಿಕೃತವಾಗಿ ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಸಂಸದ ಡಿ ಕೆ ಸುರೇಶ್ ಅವರು ಇಳಿತಾ ಇದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರ ಸಲ್ಲಿಕೆ ಕೂಡ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಗಿಂತ ಮುಂಚಿತವಾಗಿ ತಮ್ಮ ಕನಕಪುರದ ಮನೆದೇವರಾಗಿರುವಂತಹ ಕೆಂಕೇರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷವಾದಂತಹ ಪೂಜೆಯನ್ನ ಡಿ ಕೆ ಸಹೋದರಿಬ್ಬರು ಕೂಡ ಸಲ್ಲಿಸಿದ್ದಾರೆ. ಅವರ ಕುಟುಂಬಸ್ಥರು ಕೂಡ ಜೊತೆಯಲ್ಲಿದ್ರು. ಪ್ರಮುಖವಾಗಿ ಈಗ ಕಾಂಗ್ರೆಸ್ ಮತ್ತು ಡಿ ಕೆ ಸುರೇಶ್ ಅವರು ಮಾಡಿಕೊಂಡಿರುವಂತಹ ಸ್ಟ್ರಾಟಜಿಯ ಒಂದು ಪರೋಕ್ಷ ಸಂದೇಶವನ್ನ ಅವರು ಇವತ್ತು ತಮ್ಮ ಉಡುಗೆಯ ಮೂಲಕವೇ ತೋರಿಸಿದ್ದಾರೆ. ಇವತ್ತು ಕನ್ನಡದ ಶಾಲನ್ನ ತಮ್ಮ ಹೆಗಲಿಗೆ ಹಾಕಿಕೊಳ್ಳುವ ಮೂಲಕ ಎಲ್ಲೋ ಒಂದ್ ಕಡೆ ನೇರವಾಗಿ ಕರ್ನಾಟಕದ ಅನ್ಯಾಯದ ವಿಚಾರವನ್ನ ಪ್ರಮುಖವಾಗಿ ಮುನ್ನೆಲೆಗೆ ತರ್ತೀನಿ ಅನ್ನುವಂತಹ ಪರೋಕ್ಷ ಸಂದೇಶವನ್ನು ಕೂಡ ಡಿ ಕೆ ಸುರೇಶ್ ಎತ್ತಿದಂತೆ ಕಾಣ್ತಾ ಇದೆ. ಇನ್ನು ಕನಕಪುರ ಮತ್ತು ರಾಮನಗರ ಜಿಲ್ಲೆಯ ಗ್ರಾಮಾಂತರ ಭಾಗದಲ್ಲಿ ಸಾಕಷ್ಟು ಹಿಡಿತವನ್ನ ಹೊಂದಿರುವಂತಹ ಡಿ ಕೆ ಸುರೇಶ್ ಅವರು ಅದೇ ವಿಶ್ವಾಸದ ಮೇಲೆ ಮತವನ್ನ ಕೇಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಇರುವಂತಹ ಕ್ಷೇತ್ರಗಳಲ್ಲಿ ಅಷ್ಟು ವಿಶ್ವಾಸ ಇಲ್ಲದೆ ಹೋದ್ರೂ ಕೂಡ ಆರ್ ನಗರ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮಗೆ ಹಿನ್ನಡೆ ಆಗೋದನ್ನ ಗ್ರಾಮಾಂತರ ಭಾಗದಲ್ಲಿ ಕವರ್ ಮಾಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ಟ್ರಾಟಜಿಗಳನ್ನ ರೂಪಿಸಿಕೊಳ್ಳಲಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ರಾಮನಗರ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ಇವತ್ತು ಸುಮಾರು 50,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಬೆಂಬಲಿಗರನ್ನ ಕರೆಸಿ ನಾಮಪತ್ರ ಸಲ್ಲಿಕೆಯ ವೇಳೆ ಪರೋಕ್ಷ ಸಂದೇಶವನ್ನ ರವಾನೆ ಮಾಡೋದಕ್ಕೆ, ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಇದೀಗ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಇರ್ತಾರೆ. ಈ ಮೂಲಕ ನೇರವಾಗಿ ಮೈತ್ರಿ ಅಭ್ಯರ್ಥಿಗೆ ಟಕ್ಕರನ್ನ ಕೊಡೋದಕ್ಕೆ ತಮ್ಮ ಶಕ್ತಿ ಏನಿದೆ ಅನ್ನೋದನ್ನ ಇವತ್ತಿನ ನಾಮಪತ್ರ ಸಲ್ಲಿಕೆಯ ಮೂಲಕವೇ ಪ್ರದರ್ಶನ ಮಾಡೋದಕ್ಕೆ ಇದೀಗ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಮತ್ತು ತಮ್ಮ ಬೆಂಬಲಿಗರಿಗೂ ಕೂಡ ನೇರವಾದಂತಹ ಸೂಚನೆಯನ್ನ ಡಿ ಕೆ ಸುರೇಶ್ ಕೊಟ್ಟಿರುವಂತದ್ದು. ಈ ಬಾರಿಯ ರಾಜಕಾರಣ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಇಮೇಜ್ ರಾಜಕಾರಣ ಆಗಿರುತ್ತೆ. ಈ ಕಾರಣಕ್ಕೋಸ್ಕರ ಇಮೇಜ್ ನ ವಿಚಾರದಲ್ಲಿಯೇ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಈ ಇಮೇಜ್ಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ತಾವು ಹೇಳಿಕೆಗಳನ್ನ ಸೂಕ್ಷ್ಮವಾಗಿ ಕೊಡಬೇಕು ಅನ್ನುವಂತ ನೇರವಾದಂತ ಸೂಚನೆಯನ್ನ ತಮ್ಮ ಬೆಂಬಲಿಗರೇ ಡಿ ಕೆ ಸುರೇಶ್ ಅವರು ಕೊಟ್ಟಿದ್ದಾರೆ. ಜೊತೆಗೆ ಅವರು ಕೂಡ ಆ ಒಂದು ವಿಚಾರವನ್ನ ಫಾಲೋ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಅಭ್ಯರ್ಥಿಯ ಬಗ್ಗೆ ವೈಯಕ್ತಿಕ ಟೀಕೆಗಳನ್ನ ಮಾಡೋದಿಲ್ಲ, ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಮುಳು ಆಗಬಹುದು ಅನ್ನುವಂತ ಒಂದು ಎಚ್ಚರಿಕೆಯನ್ನ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಈ ಕಾರಣಕ್ಕೋಸ್ಕರ ಇವತ್ತು ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ಮಾಡೋ ಮೂಲಕ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಸನ್ನ.